ಮಾತ್ರ ಸಾಲದು, ದಯವಿಟ್ಟು ಅದರಿಂದ ಏನಾದ್ರೂ ನಿಮ್ಗೆ ಬೆನಿಫಿಟ್ ಆದ್ರೆ ಗ್ರೂಪ್ ಅಲ್ಲೇ ಹಾಕಿ, ಇನ್ನೊಬ್ರಿಗೆ ಯೂಸ್ ಹಾಯ್ ಮ್ಯಾಮ್, ಮೇಡಮ್ ನಾನು ಡೈಲಿ ನಾನು ಇದು ನೀವು ತೇಗಿನ ಬಗ್ಗೆ ಹೇಳ್ಬೇಕು ಅಂತ ಇದ್ರಲ್ಲ, ಅದನ್ನ ಹೇಳಿದ್ರೆ ಹೆಲ್ಪ್ ಆಗುತ್ತೆ ಮ್ಯಾಮ್. ತೇಗ SI3 ಈ ಫೋಲ್ಡ್ ಮಾಡಿದ್ರೆ ಇಲ್ಲಿ ಒಂದು ಪ್ರೊಟ್ರೂಡೆಡ್ ಕಾಣಿಸ್ತಿಲ್ಲ ನನಗೆ. ಒಂದ್ ನಿಮಿಷ, ಇಲ್ಲ ನೋಡಿ, ಈ ಸ್ಮಾಲ್ ಫಿಂಗರ್ ನ ಈಗ ಕ್ಲೋಸ್ ಮಾಡಿದ್ರೆ ಇಲ್ಲೊಂದು ಉಬ್ರ ಬರುತ್ತಲ್ಲ, ಆ ಜಾಗನ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಎಸ್ ಸರಿ ಮಾಡ್ಬೇಕು ಮ್ಯಾಮ್. ಮೇಡಮ್ ಎಷ್ಟು ಸಲ ಆದ್ರೂ ಮಾಡ್ಬೋದು, ಅದ್ರಲ್ಲಿ ಏನು ಇಲ್ಲ. ಅಟ್ಲೀಸ್ಟ್ ಒಂದು 10 to 15 ಕೌಂಟ್ಸ್ ಪ್ರೆಸ್ ಅಂಡ್ ರಿಲೀಸ್. ಸೋಮಣ್ಣ ಸರ್ ಹೇಳಿದಾಗ ಪ್ರೆಸ್ ಅಂಡ್ ರಿಲೀಸ್ ಮಾಡಿದ್ರೆ ಇಟ್ ಇಸ್ ನಾಟ್ ಅ ಟೋನಿಫಿಕೇಶನ್, ಇಟ್ ಇಸ್ ನಾಟ್ ಅ ಸೆಡೇಷನ್ ಅದು ಹೇಳಿದ್ರಲ್ವಾ. ಇಟ್ಸ್ ಜಸ್ಟ್ ಗಿವಿಂಗ್ ಅ ಪ್ರೆಷರ್. ಸೊ ನಮ್ಗೆ ಅದು ಟೋನ್ ಮಾಡ್ಬೇಕಾ ಸೆಡೇಟ್ ಮಾಡ್ಬೇಕಾ ಗೊತ್ತಿಲ್ಲ, ಬಿಕಾಸ್ ನಿಮ್ಮ ಟಂಗ್ ಗೊತ್ತಿಲ್ಲ, ನೀವೇನ್ ಗೊತ್ತಿಲ್ಲ, ಬರ್ತಿದೆ ಗೊತ್ತಿಲ್ಲ. ಬಟ್ ಇನ್ಸ್ಟೆಡ್ ಹಿಂಗ್ ಮಾಡಿದ್ರೆ ಅಂದ್ರೆ 100% ತೇಗು ಸ್ಟಾಪ್ ಆಗುತ್ತೆ. ಬಟ್ ಎಷ್ಟು ಅದು ಡ್ಯೂರೇಷನ್ ಇಂದ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ. ದಯವಿಟ್ಟು ಮಾಡಿ. ಏನು ಅವರ್ಲಿ ಒನ್ಸ್ ಕೂಡ ಮಾಡಿ, ಪರವಾಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಕಂಟ್ರೋಲ್ ಬಂದ್ರೆ ತ್ರಾಯ್ತದೆ, ಅದು ಕಂಟ್ರೋಲ್ ಬಂದ್ರೆ ತ್ರಾಯ್ತದೆ. ಮುಷ್ಟಿ ಮಾಡಿದ್ದಲ್ಲ, ಮುಷ್ಟಿ ಮಾಡಿದ್ಮೇಲೆ ಇದು ನೋಡಿ, ಇದು ನನ್ನ ಸ್ಮಾಲ್ ಫಿಂಗರ್ ಸೈಡ್. ಸರಿ, ಫೋಲ್ಡ್ ಮಾಡಿ ಪ್ರೊಟ್ರೂಷನ್ ಬಂತ, SI3 ಮಾಡಿ ಸರ್ ಪ್ಲೀಸ್. ಓಕೆ ಸರ್, ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಯಾರೇ ಆದ್ರೂ, ನಾನು ಅಂತಲ್ಲ, ಯಾರ ಹತ್ರನಾದ್ರೂ ನಾವು ಏನಾದ್ರೂ ಪಡ್ಕೊಂಡ್ವಿ ಅಂದ್ರೆ ದಯವಿಟ್ಟು ಗ್ರೂಪ್ ಅಲ್ಲಿ ಹಾಕಿ. ಆಯ್ತು, ಆಗಿಲ್ಲ ಅಂತ ಥ್ಯಾಂಕ್ ಯು ಸರ್. ತಗೋಬಹುದು, ಸೋಮಣ್ಣ ಅವರು ಪರ್ಮಿಷನ್ ಕೊಟ್ರೆ ಕೊಡ್ಬೋದು. ನೀವು ಸರ್ವಿಸ್ ಕೊಡೋದು ನೀವು, ಹಾಗಾಗಿ ನಿಮ್ಗೆ ನೀವು ಕೊಡ್ಬೇಕು, ನಾನು ಶೇರ್ ಮಾಡ್ತೀನಿ. ಬಟ್ ಇನ್ನೊಂದೇನಂದ್ರೆ, ನಾನು ಮೇಡಮ್ ಅವ್ರ ಹತ್ರ ಒಂದ್ ದಿವಸ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಮುದ್ರಾ ಬಗ್ಗೆ 1 ದಿವಸ ಆಗ್ಲಿ 2 ದಿವಸ ಆಗ್ಲಿ ಕ್ಲಾಸ್ ಮಾಡೋಣ. ಓಕೆ, ಒಪಿನಿಯನ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ನನಗೆ ನನ್ನ ವಿಶ್ವಶಕ್ತಿ ಆರೋಗ್ಯ ಕುಟುಂಬದಲ್ಲಿ ಎಲ್ಲರ ಅಭಿಪ್ರಾಯ, ಎಲ್ಲರ ಒಪಿನಿಯನ್, ಎಲ್ಲರ ವಿದ್ಯೆ ನನಗೆ ಬೇಕು. ನನ್ನ ಕುಟುಂಬಕ್ಕೆ ಅದು ಏನಂದ್ರೆ ನನಗೆ ಮುಂಚೆನೆ ಏನ್ ಬೇಕು ಅನ್ನೋದು ಶೇರ್ ಮಾಡ್ಬಿಟ್ರೆ ನಾನ್ ಸ್ಟಡಿ ಮಾಡ್ಬಿಟ್ಟು ನಾನು ನೋ ಮೇಡಮ್, ನಾಟ್ ರಿಕ್ವೈರ್ಡ್ ಅದನ್ನ ಕ್ಲೀನ್ ಆಗಿ ಹೇಳ್ಬಿಡಿ ಎಲ್ಲಾರ್ಗು. ನಾಟ್ ಸಿಂಪ್ಟಮ್ಸ್ ಲೈಕ್ ಎವ್ರಿಥಿಂಗ್ ಮುದ್ರಾಸ್ ಇಸ್ ರಿಕ್ವೈರ್ಡ್ ಫಾರ್ ಎವ್ರಿವನ್ ಅಷ್ಟೇ. ಓಕೆ, taking in month 1 day also 2 days also, as what time is how it is, you can take it. But all mudra points, sir, all mudra highly impossible. one or two sitting ಅಲ್ಲಿ ಹೇಳೋದಕ್ಕೆ. no, I am telling taking this class like that 6K class is how to now arrange, no, that type. If they taking 1 month or 2 months, maybe who will interested, they will join. This is not free class. Sir, wait madam, ಅಲ್ಲ ಒಂದ್ ನಿಮಿಷ ನೀವು ಕೇಳಿ. ಏನ್ ಗೊತ್ತಾ, ಯಾವುದೇ ಒಂದು ವಿದ್ಯಾನ ಹಾಗೆ ಫ್ರೀ ಆಗಿ ಹೇಳಬಾರ್ದು. ಇದು ನಿಮಗೆ ನಾನು ಒಂದು ಹೇಳ ಒಂದು 10 ರೂಪೀಸ್ ಹಾಕಿ. ಅದೇ ನಾನು ಅದೇ ಹೇಳ್ತಿದ್ದೀನಿ, ಅದು ನಿಮ್ಮ ಇಂಟ್ರೆಸ್ಟ್ ಅದು. ಬಟ್ ನಂದೇನಂದ್ರೆ, ನಮ್ಮ ಆರೋಗ್ಯ ಕುಟುಂಬಕ್ಕೆ ಎಲ್ಲರೂ ಅದಕ್ಕೆ ಅಭಿಪ್ರಾಯ ಬೇಕು. ಅದನ್ನ ನೀವು 1 ರೂಪಾಯಿ ತಗೊಂತಿರೋ 10 ರೂಪಾಯಿ ತಗೊಂತಿರೋ ಪ್ಲಾಟ್ಫಾರ್ಮ್ ನಮ್ದು, ಜನರು ಅವರು ಕೇಳೋರು, ನೀವು ಹೇಳೋರು. ಬಟ್ ಅದನ್ನ ಏನಂದ್ರೆ, ನನಗೆ ಜನರನ್ನ ಚೆನ್ನಾಗಿರ್ಬೇಕು, ನಮ್ಮ ವಿಶ್ವಶಕ್ತಿ ಆರೋಗ್ಯ ಕುಟುಂಬದಿಂದ ಚೆನ್ನಾಗಿರ್ಬೇಕು, ಅಷ್ಟೇ ಇಂಟೆನ್ಷನ್. ಅಲ್ಲಿ ಯಾರ್ದು ಏನಿಲ್ಲ. ನೀವು ಬೇಕಾದ್ರೆ ಆ ದುಡ್ಡನ್ನ ದೇವರಿಗೆ ಹಾಕ್ಬಿಡಿ, ಅದು ನೋ ಪ್ರಾಬ್ಲಮ್. ಬಟ್ ಮೆನ್ಷನ್ ಇಸ್ ಟೇಕಿಂಗ್ ಫಾರ್ ಫೀಸ್. ಓಕೆ ಎಲ್ಲ ಹೇಳಿ. ನೆಕ್ಸ್ಟ್ ಟೈಮ್ ಥೈರಾಯ್ಡ್ಗೆ ಮಾಡೋಣ. ನನ್ಗೆ ಅದಕ್ಕೆ ತುಂಬಾ ಇಂಟ್ರೆಸ್ಟ್. ಯಾಕೆಂದ್ರೆ ಪ್ರತಿಯೊಬ್ರು ಥೈರಾಯ್ಡ್ ಅಲ್ಲಿ ನರಳ್ತಾ ಇದೀವಿ ಇವಾಗ. ಬಿಕಾಸ್ ಏನಾಗಿದೆ ಅಂದ್ರೆ ಎಲ್ಲಾ ಇಮೋಷನ್ಸ್ ನಾವು ಇಲ್ಲೇ ಇಟ್ಕೊಂಡಿದೀವಿ ಸರ್. ಅದರಿಂದಾನೇ ನಮ್ಗೆ ಥೈರಾಯ್ಡ್ ಈ ಕಾಲದಲ್ಲಿ ಅಷ್ಟೊಂದು ನಾವು ಎಕ್ಸ್ಟೆನ್ಸಿವ್ ಆಗಿ ನೋಡ್ತಾ ಇರೋದು.
ಮತ್ತೆ ಅನ್ಕೊಂಡಿದೀವಿ ಎಲ್ಲಾ ಯಾರ್ಯಾರು ಅವ್ರವ್ರ ಇದನ್ನ ಎಕ್ಸಿಬಿಟ್ ಮಾಡಕ್ಕಾಗಲ್ವೋ ಅವ್ರಿಗೆಲ್ಲಾನು ಈ ಪ್ರಾಬ್ಲಮ್ ಇದೆ. ಅವ್ರನ್ನ ಪ್ರೂವ್ ಮಾಡ್ಕೊಳಕ್ ಆಗಲ್ಲ ಅಂತ ಯಾರ್ಯಾರ್ಗ ಅನ್ನಿಸ್ತಾ ಇದೆಯೋ ಅವರಲ್ಲಿರೋ ಶಕ್ತಿನಾಗ್ಲಿ ಅವರಲ್ಲಿರೋ ಎಬಿಲಿಟಿನಾದ್ರೂ ನಾನು ಹೊರಗಡೆ ತೋರ್ಸಕ್ ಆಗಲ್ಲ ಅಂತ ಯಾರ್ಯಾರ್ಗ ಅನ್ನಿಸ್ತಾ ಇದೆಯೋ ಅವ್ರಿಗೆಲ್ರಿಗೂ ಥೈರಾಯ್ಡ್ ಇದೆ. ಮೇಡಮ್ ಇನ್ನೊಂದು ಏನ್ ಸಜೆಷನ್ ನನ್ ಕಡೆಯಿಂದ ಒಂದು ಸಜೆಷನ್ ನಿಮಗೆ. ನಾನು ನಾಗರಾಜ್ ಸರ್ ಹೇಳಿದ್ದೀನಿ, ಕೆಲವೊಬ್ಬರಿಗೆ ಎಲ್ಲಾರು ಹೇಳಿದ್ದೀನಿ. ನಾವೇನ್ ಮಾಡೋಣ ಗೊತ್ತಾ, ಒಂದು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇವೆಲ್ಲ ಬೇಕು. ಹಾಗಾಗಿ ನಿಮ್ಮ ಒಂದು ಮುದ್ರಾ ಥೆರಪಿಯನ್ನ ನಾವು ವಾಣಿ ಮೇಡಮ್ ಅಂತ ಅದು ಹಾಕ್ಬಿಟ್ಟು ಒಂದು ಬುಕ್ ರೆಡಿ ಮಾಡೋಣ. ಒಂದು 2-3 days ಇಲ್ಲ ನಾ ಮೈಸೂರಿಗೆ ಒಂದ್ ಮಿನಿಟ್ ಏನಂದ್ರೆ ಈಗ ನೋಡಿ ಎಲ್ಲಾ ಮುದ್ರಾದ ಬಗ್ಗೆ ನಾನು ಓದಿದ್ದೀನಿ. ಮುದ್ರಾ ಏನಂದ್ರೆ ಬಟ್ ಅದ್ ಯಾವ ತರ ಕೆಲಸ ನಾನು ಬುಕ್ಸ್ ನಲ್ಲಿ ಓದಿರ್ಬೋದು, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿರ್ತಾರಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾನು ಬುಕ್ಸ್ ನಲ್ಲಿ ಓದಿದ್ದಕ್ಕೂ ನಿಮ್ಮ ಬುಕ್ ಅಲ್ಲೇ ನಿಮ್ಗೆ ಥೈರಾಯ್ಡ್ ಅಂತ ಬರುತ್ತಲ್ವಾ, ಅದ್ರ ಕೆಳಗಡೆ ಬೇಕಾದ್ರೆ ನಾನು ಹೇಳೋದು ಆತರ ಅಲ್ಲ. ಒಂದು ಥೈರಾಯ್ಡ್ ಒಂದೇ ಅಲ್ಲ, ಥೈರಾಯ್ಡ್ ಗಿಂತ 108 ಕಾಯಿಲೆ ಇದಾವೆ. ಈಗ ಆ 108 ಕಾಯಿಲೆನ ಒಂದು ಬುಕ್ಲೆಟ್ ಮಾಡೋಣ, ಅಂದ್ರೆ ಒಂದು ಪ್ರೂಫ್ ಇರುತ್ತೆ ನೆಕ್ಸ್ಟ್ ಜನರೇಷನ್ ಗೆ. ಒಂದು ಏನಂದ್ರೆ ನೀವೇನು ನಿಮ್ಮ ಸಮಯನ ವೇಸ್ಟ್ ಮಾಡಬೇಡಿ. ಹೆಂಗಂದ್ರೆ ನಿಮಗೆ ಟೈಮ್ ಸಿಕ್ಕಾಗ ಒಂದು ರಿಟರ್ನ್ ಮಾಡಿ, ಒಂದು ಇಲ್ಲ ನಾವು ಬರ್ರಿ ಅಂದ್ರೆ ನಾವು ಬರ್ತೀವಿ, ಬಟ್ ಎಲ್ಲಾ ಕಡೆ ಹೋಗಿ ನಾ ಕಲೆಕ್ಟ್ ಮಾಡಿ ಇದು ಒಂದು ಹೆಂಗಂದ್ರೆ ಆ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಬೇಕು. ನನ್ನ ಇಂಟೆನ್ಷನ್ ಇನ್ ನೆಕ್ಸ್ಟ್ ಜನರೇಷನ್ ಗೆ ಅದು ಯೂಸ್ ಆಗುತ್ತೆ. ಬಟ್ ನೇಮ್ ಆಫ್ ರಿಟರ್ನ್ ಬೈ ಸೋಮು ಅಂತ ಇರುತ್ತೆ, ಬಟ್ ಎಲ್ಲಾ ನಾಲೆಡ್ಜ್ ಬಂದ್ಬಿಟ್ಟು ನಿಮ್ಮಲ್ಲಿ ಇರ್ತದೆ. ಯಾಕಂದ್ರೆ ನಿಮ್ಮ ಹೆಸರಲ್ಲೇ ಬುಕ್ ಬರೋದು ಅದು. ಹಾಗಾಗಿ ನಾನು ಏನೇನು ವಿದ್ಯೆ ಇದೆ ಎಲ್ಲರದು ಅಷ್ಟೇ, ನಾನು ಎಲ್ಲರ ಬುಕ್ ರೆಡಿ ಮಾಡ್ಬೇಕನ್ನೋದು ಇರೋದಷ್ಟೇ ಇಂಟ್ರೆಸ್ಟ್. ಓಕೆ, ಎಲ್ಲದಕ್ಕೂ ಇದಕ್ಕೆ ಒಪ್ಪಿಗೆ ಇದೆ ಅಂತ ಅನ್ಕೊಂಡಿದೀವಿ. ಓಕೆ, ಥ್ಯಾಂಕ್ ಯು. ನಾನು ಥೈರಾಯ್ಡ್ ಮಾಡುವಾಗ ಥೈರಾಯ್ಡ್ಗೆ ಮುದ್ರೆ ಮಾತ್ರ ಅಲ್ಲ, ಅದ್ರ ಜೊತೆ ಹೈಪೋಥೈರಾಯ್ಡ್ ಪಾಯಿಂಟ್ ಸಿಂಗಲ್ ಪಾಯಿಂಟ್ ಕೊಡ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ರು ಮೆಡಿಕೇಶನ್ ಅಲ್ಲೇ ಇರ್ತೀರಾ, ಇನ್ನೇನೋ ಮಾಡಕ್ ಹೋಗಿ ಇನ್ನೇನೋ ಆಗೋದ್ ಬೇಡ ಅಂದ್ರೇನೆ ಅದು ಕಂಟ್ರೋಲಿಗೆ ಬರಕ್ ಶುರು ಆಗೋಗುತ್ತೆ. ಆಮೇಲೆ ಏನ್ ಮಾಡೋಣ, ಪರ್ಟಿಕ್ಯುಲರ್ ಯಾರಿಗಾದ್ರೂ ಏನಾದ್ರೂ ಬೇಕಾ ಬಿಕಾಸ್ ಆಫ್ ಪೀನಿಯಲ್ ಗ್ಲ್ಯಾಂಡ್ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಪೀನಿಯಲ್ ಗ್ಲ್ಯಾಂಡ್ ಪಾಯಿಂಟ್ಸ್ ಕೊಡೋಣ, ತರ ಮಾಡೋಣ. ಇಲ್ಲಾಂದ್ರೆ ಇದು ಜನರಲೈಸ್ಡ್ ಪಾಯಿಂಟ್ಸ್ ಆಗಿರುತ್ತೆ. ಯಾಕೆಂದ್ರೆ ಯಾರ್ಯಾರಿಗೆ ಏನೇನಿಂದ ಪ್ರಾಬ್ಲಮ್ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ, ರೂಟ್ ಗೊತ್ತಿಲ್ಲ. ಜನರಲೈಸ್ಡ್ ಪಾಯಿಂಟ್ಸ್ ಅಟ್ಲೀಸ್ಟ್ ಇವಾಗ ನಿಮ್ಗೆ ಒಂದು 10 ಇದ್ರೆ 10ವರೆಗೂ ನಾವು ಮೆಡಿಕೇಶನ್ ಕೊಡಲ್ಲ ಆಯ್ತಾ. TSH 10 ಆಗೋವರೆಗೂ ಮೆಡಿಕೇಶನ್ ಕೊಡಲ್ಲ. ಅದು ಆದ್ಮೇಲೆನೆ ನಾವು ಮೆಡಿಕೇಶನ್ ಸ್ಟಾರ್ಟ್ ಮಾಡೋದು. ಅದ್ರ ಒಳಗಡೆ ಇರ್ತಾರಲ್ಲ ಅವರೆಲ್ಲ ನಾರ್ಮಲೈಸ್ ಆಗ್ಬಿಡ್ತಾರೆ ಬಿಡಿ. ಫ್ರೀ ಇರ್ತಾರಲ್ಲ ಎಲ್ರು ನಾರ್ಮಲೈಸ್ ಆಗ್ಬಿಡ್ತಾರೆ ಆ ಮುದ್ರೆ ಮತ್ತೆ ಇದ್ರಲ್ಲಿ. ಆದ್ರೆ ನಾನು 5 ನಿಮಿಷ ಮಾಡಿದೆ 2 ನಿಮಿಷ ಮಾಡಿದೆ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ನನ್ಗೆ ಹೋಗಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಆಕ್ಸೆಪ್ಟಬಲ್. ಹೇಳೋ ಟೈಮ್ಗೆ ಮಾಡ್ಲೇಬೇಕು. ಯಾಕೆಂದ್ರೆ ನಿಮ್ ಆಫ್ ಮೆಡಿಸನ್ ಬರ್ಬೇಕು ಅಂದ್ರೆ ಮಾಡ್ಲೇಬೇಕು. ನನ್ನ ಹತ್ರ ಬರೋರು ನಾನು ಎಲೆಕ್ಟ್ರೋ ಹೋಮಿಯೋಪತಿನೂ ಪ್ರಾಕ್ಟೀಸ್ ಮಾಡ್ತೀನಿ, ಹೋಮಿಯೋಪತಿನೂ ಪ್ರಾಕ್ಟೀಸ್ ಮಾಡ್ತೀನಿ, ಮುದ್ರೆನೂ ಪ್ರಾಕ್ಟೀಸ್ ಮಾಡ್ತೀನಿ ಆಯ್ತಾ. 3 months ಅಲ್ಲಿ ಥೈರಾಯ್ಡ್ ಆಗುತ್ತೆ ಮೋಸ್ಟ್ ಆಫ್ ದಿ ಪೀಪಲ್ಗೆ. ಆಮೇಲೆ ನಾನು ಕೊಡೋದು ಮುದ್ರೆ ಮಾತ್ರನೇ, ಅವ್ರಿಗೆ ಮುದ್ರೆ ಮಾತ್ರನೇ. ಇಂಥದ್ದು ಅಕ್ಸೆಪ್ಟ್ ಮಾಡ್ಕೊಂಡು ಬಂದ್ರೆ ಮಾತ್ರನೇ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು, ಇಲ್ಲಾಂದ್ರೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ನಾನು ಮಾಡ್ತೀನಿ, ನಾನು ದುಡ್ಡು ಗಳಿಸ್ತೀನಿ ಅಂದ್ರೆ ಅದು ಪ್ರಯೋಜನ. ಅದು ನಿಮ್ಗೆ ವಾಸಿ ಆಗಿ ಅದು ಬ್ಲೆಸ್ಸಿಂಗ್ಸ್ ಆಗಿ ನನಗೆ ಬಂದ್ರೆ ಅದೇ ನನಗೆ ದುಡ್ಡು. ಥ್ಯಾಂಕ್ ಯು ಸರ್. ನೀವು ನಂಬರ್ ಶೇರ್ ಮಾಡಿದ್ರೆ ನೋಟ್ ಮಾಡ್ಕೋತೀನಿ ಮೇಡಮ್. ಸರ್ ನಮ್ಮ ಗ್ರೂಪ್ ಅಲ್ಲಿ ನಾನು ವಾಣಿ ಒಲೆಟಿ ಅಂತ ನೋಡಿ ಸರ್, ನನ್ನ ನಂಬರ್ ಸಿಗುತ್ತೆ ನಿಮ್ಗೆ. ಯಾಕೆಂದ್ರೆ ಎಷ್ಟೋ ಜನರ ಹತ್ರ ಪೆನ್ ಬುಕ್ ಇರುತ್ತೆ, ಪೆನ್ ಬುಕ್ ಇರಲ್ಲ. ವಾಣಿ ಒಲೆಟಿ ಅದನ್ನ ನೋಡಿ ನನ್ನ ನಂಬರ್ ನಿಮ್ಗೆ ಅದ್ರಲ್ಲಿ ಸೈಡ್ ಅಲ್ಲಿ ಡಿಸ್ಪ್ಲೇ ಆಗುತ್ತಲ್ವಾ, ಅದನ್ನ ನೋಡಿ. ಗಣೇಶ ಮುದ್ರೆ ಏನು ಹೇಳಿದ್ರಲ್ಲ ಮೇಡಮ್, ಗಣೇಶ ಮುದ್ರ ಸರ್ ಹೇಳ್ಬೋದಾ? ಗಣೇಶ ಮುದ್ರ ಮೇಡಮ್ ನೋಡಿ, ಇದು ಸರ್ವೈಕಲ್ ಫ್ರೋಸನ್ ಶೋಲ್ಡರ್ ಏನಿದ್ರು ಇದನ್ನ ಮಾಡಿ, ಬಟ್ ಲಿಮಿಟ್ ನಿಮ್ಮಲ್ಲಿ ಇರ್ಬೇಕು. ಯಾಕೆಂದ್ರೆ ನನಗೆ ನಿಮ್ಮ ಲಿಮಿಟ್ಸ್ ಏನು ಅಂತ ನನಗೆ ಗೊತ್ತಿಲ್ಲ. ಕಂಫರ್ಟ್ ಝೋನ್ ಇರೋವರೆಗೂ ನೀವು ಮಾಡ್ಬೋದು ಆಯ್ತಾ. ನಾನೇನೋ ಹೇಳಿದೆ ಅಂತ ನೀವ್ ಹೆಂಗೋ ಎಳ್ದಾಕೋದು ಇದೆಲ್ಲ ಮಾಡಿ ಇನ್ನೂ ಜಾಸ್ತಿ ಮಾತ್ರ ಮಾಡ್ಕೊಬೇಡಿ. ಯಾರು ಮಾಡದೇ ಇದ್ರು ಪರವಾಗಿಲ್ಲ. 1 minute ಮೇಡಮ್, ಅದರಲ್ಲಿ ಬೆನಿಫಿಟ್ಸ್ ಏನಿದೆ, ಸೈಡ್ ಎಫೆಕ್ಟ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅದನ್ನ ಹೇಳಿ. ಸರ್ ಯಾವ್ದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಮುದ್ರೇಸ್ ಅಲ್ಲಿ ಆಯ್ತಾ. ನಾವು ಯದ್ವಾ ತದ್ವಾ
ಎಳೆಯೋದು ಮಾಡೋದು ಮಾತ್ರನೇ ಬರುತ್ತೆ. ಯಾಕೆ ಅಂದ್ರೆ ಎಲ್ಲಾನು ಈ ಮುದ್ರೆಗೆಲ್ಲ ಹೆಂಗೆ ಅಂದ್ರೆ ಇಟ್ ವಿಲ್ ಟೇಕ್ ಅಸ್ ಟು ದ ಬ್ಯಾಲೆನ್ಸ್ಡ್ ಸ್ಟೇಟ್. ಇಟ್ ವಿಲ್ ನಾಟ್ ಅಗ್ರವೇಟ್ ಆರ್ ಇಟ್ ವಿಲ್ ನಾಟ್ ಮೇಕ್ ಇಟ್ ಡೌನ್. ನಿಮ್ಗೆ ಆ ಪ್ರಾಬ್ಲಮ್ ಇದ್ರೆ ಅದು ಕೆಲಸ ಮಾಡುತ್ತೆ, ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದು ಕೆಲಸ ಎಷ್ಟಕ್ಕೆ ಇರುತ್ತೋ ಅಷ್ಟಕ್ಕಿರುತ್ತೆ. ನಾನು ಇದು ಮಾಡಿ ನನ್ಗೆ ಅಗ್ರವೇಟ್ ಆಗೋಯ್ತು ಅನ್ನೋದು ಮುದ್ರಾ ಸೈನ್ಸ್ ಅಲ್ಲಿ ಇಲ್ಲ. ಮುದ್ರಾ ಸೈನ್ಸ್ ಅಲ್ಲಿ ಇಲ್ಲ. ಹಂಗೇನಾದ್ರೂ ಆದ್ರೆ ನೀವು ಲಾಸ್ಟ್ ಪ್ರಾಣ ಮುದ್ರಾ ಇಟ್ಕೊಳ್ತೀರಲ್ವಾ, ಅದು ಬ್ಯಾಲೆನ್ಸ್ ಮಾಡಾಕ್ಬಿಡುತ್ತೆ ನಿಮ್ಗೆ. ಸರಿಯಾ? ಇದು ಗಣೇಶ್ ಮುದ್ರಾ ಅಂತ ಫಾರ್ ಸರ್ವೈಕಲ್ ಅಂಡ್ ರೋಡ್ ಅಂಡ್ ಶೋಲ್ಡರ್. ಹಿಂಗೆ ಎತ್ತಕ್ಕಾಗಲ್ಲ, ಹಿಂಗೆ ಹಿಂದೆ ಬಿಡಕ್ಕಾಗಲ್ಲ ಅನ್ನೋರೆಲ್ಲ ಇರ್ತಾರಲ್ವಾ, ಅದು ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನನಗೆ ಯಾಕೆ ಮುದ್ರೆಯಲ್ಲಿ ಇಷ್ಟು ಇಂಟ್ರೆಸ್ಟ್ ಬಂತು ಅಂದ್ರೆ, ನಾನು ಫ್ರೋಸನ್ ಶೋಲ್ಡರ್ ಸರ್ ಮೆನಪಸ್ ಆಗೋವಾಗ ಎಲ್ಲಾನು ಏರುಪೇರು ಆಗುತ್ತೆ, ಏನು ಹಾರ್ಮೋನ್ಸ್ ಏರುಪೇರು ಆಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಫ್ರೋಸನ್ ಶೋಲ್ಡರ್ಸ್ ಇದೆಲ್ಲ ಬರುತ್ತೆ. ಡಯಾಬಿಟಿಸ್ ಇರೋರ್ಗೂ ಅಷ್ಟೇ ಫ್ರೋಸನ್ ಶೋಲ್ಡರ್ ಬರುತ್ತೆ. ಫಸ್ಟ್ ನಮ್ಗೆ ಫಿಸಿಯೋಥೆರಪಿಲಿ ಹೋದಾಗ ಡಾಕ್ಟರ್ಸ್ ಕೇಳೋದು ಆರ್ ಯು ಡಯಾಬಿಟಿಕ್, ಅದೇ ಫಸ್ಟ್ ಕ್ವೆಶ್ಚನ್ ಕೇಳ್ತಾರೆ. ಯಾಕೆ ಅಂದ್ರೆ ನರಗಳ ವೀಕ್ನೆಸ್ ಆಗೋದು ಈ ಡಯಾಬಿಟಿಕ್ ಕಂಡೀಷನ್ಸ್ ಅಲ್ಲಿ. ಯಾಕೆ ಅಂದ್ರೆ ರಕ್ತ ಚಲನೆ ಪ್ರಾಪರ್ ಆಗಿ ಅವ್ರಿಗಿರಲ್ಲ, ಹಂಗಾಗಿ ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಐ ವಾಸ್ ನಾನ್ ಡಯಾಬಿಟಿಕ್. ಸರಿಯಾ? ಇನ್ ಸ್ಪೈಟ್ ಆಫ್ ನನಗಾಗಿದೆ ಅಂದ್ರೆ ನೆಕ್ಸ್ಟ್ ಅವ್ರು ಕೇಳಿದ್ದು ಆರ್ ಯು ರೀಚಿಂಗ್ ಯೋರ್ ಮೆನಪಸಲ್ ಪೀರಿಯಡ್ ಅಂತ ಕೇಳಿದ್ರು. ಎಸ್ ಅಂತ ಹೇಳಿದ್ದು. ಆವಾಗ ನನಗೆ ಎಷ್ಟವರೆಗೂ ನನಗೆ ಪ್ರಾಬ್ಲಮ್ ಇತ್ತು ಅಂದ್ರೆ, ಸರ್ ನನಗೆ ಇಷ್ಟು ಹಿಂಗೆ ಎತ್ತಕ್ಕಾಗಲ್ಲ ಸರ್, ಕೆಲಸ ಮಾಡ್ತಾ ಇದ್ದಿದೆ ನನ್ ಗಂಡ ನನ್ನ ಮನೆಯಲ್ಲಿ ಪಾಪ, ಹಿಂಗೆಲ್ಲ ಹಚ್ಬೋದು, ಇದಕ್ ಮೇಲೆ ಎತ್ತಕ್ಕಾಗಲ್ಲ, ಹಿಂಗ್ ಸೌಟ್ ತಿರ್ಗ್ಸಕ್ಕಾಗಲ್ಲ ಅಂದ್ರೆ ನನ್ ಸಿಚುವೇಶನ್ ಹೆಂಗಿರ್ಬೇಕು ನೋಡ್ಕೊಳ್ಳಿ. ನಮ್ಮ ಯಜಮಾನ್ರು ಹೇಳಿದ್ರು, ಡೋಂಟ್ ಯೂಸ್ ಯುವರ್ ಬ್ರೈನ್, ಗೋ ಟು ಫಿಸಿಯೋಥೆರಪಿ ಅಂತ ಹೇಳ್ಬಿಟ್ಟು ನನ್ ಬಿಟ್ಬಿಟ್ರು. ಸರಿ, ಅವರೇ ಹೇಳೋವಾಗ ನಾನು ಹಿಂದೆ ಹೋಗೋಂಗಿಲ್ಲ, ಸರಿ ಅಂತ ಹೋಗಿ ನಾನು ಫಿಸಿಯೋಥೆರಪಿಗೆ ಹೋದೆ. ಸರ್ 1 month, ಬಿಲೀವ್ ಇಟ್ ಆರ್ ನಾಟ್, ಹಿಂಗಿದ್ದದ್ ಕೈ ಇಷ್ಟು ಮಟ್ಟಕ್ಕೂ ಬಂತು ಅಷ್ಟೇನೆ. 2 monthsಗೂ ಬರ್ಲಿಲ್ಲ ಸರ್. ದಯವಿಟ್ಟು ನಾನು ಹೇಳ್ತೀನಿ, ನಾನು ಯಾರನ್ನೂ ಡಿಗ್ರೇಡ್ ಮಾಡ್ಬೇಕು ಅಂತ ಇಲ್ಲ, ನನ್ನ ಕಂಡೀಷನ್ ಆಗ್ಲಿಲ್ಲ ಅಷ್ಟೇ, ಆಯ್ತಾ? ಸರಿ, ನೆಕ್ಸ್ಟ್ ನಾನು ಏನ್ ಮಾಡೋಣ ಅಂದ್ರೆ ನನ್ನ ಫ್ರೆಂಡನ ಹತ್ರ ಹೋದೆ. ಯಾಕೆಂದ್ರೆ ನಾವು ಎನರ್ಜಿ ಲೋ ಇರೋವಾಗ ಮಾಡ್ಕೊಂಡ್ರೆ ಯಾವ್ದು ಕೆಲಸ ಮಾಡಲ್ಲ, ನಮ್ ಬ್ರೈನು ಕೆಲಸ ಮಾಡಲ್ಲ ಫಸ್ಟ್ ಆಫ್ ಆಲ್. ಸರಿ, ಅವ್ರ ಹತ್ರ ಹೋದೆ. ಸರ್ ಅವ್ರು ಹೇಳಿದ್ರು, ಇದೇನು ಇಲ್ಲ, ಇಟ್ಸ್ ಅ ವೆರಿ ಸಿಂಪ್ಲೆಸ್ಟ್ ಥಿಂಗ್ ಅಂತ ಹೇಳಿದ್ರು. ಅಯ್ಯೋ ಇದೇನಪ್ಪ ಇಷ್ಟು ಕಷ್ಟಪಡ್ತೇನೆ, ಸಿಂಪಲೆಸ್ಟ್ ಅಂತ ಹೇಳಿ ಅವ್ರು ನನಗೆ ಒಂದೇ ಒಂದು ಮುದ್ರಾ ಹೇಳ್ಕೊಟ್ರು, ಆಯ್ತಾ? ಆಮೇಲೆ ನನಗೆ ಆ ಟೀಚರ್ಗೆ ನನಗೆ ಗೈಡ್ ಮಾಡಿದ್ದವರು. ಆಮೇಲೆ ನಾನು ಕ್ರಮೇಣ ಒಂದು 6 months to 1 year ಕೋರ್ಸ್ ಮಾಡಿ ನಾನು ಒಂಥರ ನನಗೆ ಬೇಕಾಗಿರೋದಕ್ಕೆಲ್ಲ ರೆಗ್ಯುಲರೈಸ್ ಮಾಡಿಕೊಂಡೆ. ಗಣೇಶ ಮುದ್ರಾ ಅಂದ್ರೆ ನೋಡಿ, ಈ ಕೈನ ಆದಷ್ಟು ಹತ್ರಕ್ಕೆ ಬರ್ತೀನಿ. ನನಗೆ ಎಷ್ಟು ವಿಸಿಬಿಲಿಟಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮದು ನನ್ನ ವಿಡಿಯೋ. ಇದನ್ನ ಹಿಂಗಿಟ್ಕೊಳ್ಳಿ, ಇದನ್ನ ಹಿಂಗೆ ಹೊರಗಡೆ ತಳ್ಕೊಳ್ಳಿ, ಹಿಂಗೆ ನಿಮ್ ಶೋಲ್ಡರ್ನ ಹಿಂದೆ ಕೆಳ್ಕೊಂಡೋಗಿ, ಈ ಕೈಯಿಂದ ಇದನ್ನ ಎಳಿಬೇಕು, ಈ ಕೈಯಿಂದ ಇದನ್ನ ಎಳಿಬೇಕು. ಸೊ ದಟ್ ನಿಮ್ಮ ಶೋಲ್ಡರ್ ಬ್ಯಾಕ್ ಹೋಗುತ್ತೆ. ಇದು ಮಾಡೋದು ಹಿಂಗೆ ಮಾಡಿ 1 2 3 4 5 6 7 8 9 10 ಅದನ್ನ ಹಂಗೆ ರಿವರ್ಸ್ ಮಾಡಿ 1. ಇದು ಹೆಂಗಿರ್ಬೇಕು ಅಂದ್ರೆ ನಿಮ್ ಚೆಸ್ಟ್ ಲೆವೆಲ್ ಅಲ್ಲಿ ಇರ್ಬೇಕು. ಕೈನ ಹಿಂಗೆತ್ತಬಾರದು, 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 ಹಿಂಗಿರ್ಬೇಕು. ನಿಮ್ಮ ಶೋಲ್ಡರ್ ಲೈನ್ ಅಂಡ್ ಈ ಲೈನ್ ಒಂದೇ ಆಗಿರ್ಬೇಕು. ಇವಾಗ ರಿವರ್ಸ್ ಮಾಡ್ಕೊಂಡ್ವಿ. 3 1 2 3 4 5 6 7 8 9 10. ಓಕೆನಾ? ಇದು 1 ರೌಂಡ್. ಅಗೇನ್ ಹಿಂಗೆ ನೆಕ್ಸ್ಟ್ ಫಸ್ಟ್ ಟೈಮ್ ಏನ್ ಮಾಡಿದ್ರು ಹಂಗೆ ಏನಿಲ್ಲ, ಹಿಂಗ ತಿರುಗಿಸ್ತೀರಾ, ಹಿಂಗ ತಿರುಗಿಸ್ತೀರಾ, ಹಿಂಗ ತಿರುಗಿಸ್ತೀರಾ, ಹಿಂಗ ತಿರುಗಿಸ್ತೀರಾ. ಪೊಸಿಷನ್ ಶೋಲ್ಡರ್ ಲೆವೆಲ್ ನೋಡಿ, ಇದು ಕೆಳಗಡೆ ಲೆವೆಲ್ ಅಲ್ವಾ, ಇದು ನನ್ನ ಶೋಲ್ಡರ್ ನನ್ನ ಆರ್ಮ್ ಒಂದೇ ಲೆವೆಲ್ ಅಲ್ಲಿ ಇದೆಯಲ್ವಾ, ಈ ಕಡೆಯಿಂದ ಈ ಕಡೆಗೆ ಇಳಿಸೋ. ಇದು ದಿಸ್ ಇಸ್ ಸೆಟ್ ಆಫ್ 3 1 2. ಇದು 1 ರೌಂಡ್. ನೆಕ್ಸ್ಟ್ 1 2. ಇದು 1 ರೌಂಡ್. 1 2. ಇದು ಅನದರ್ ರೌಂಡ್. ಸೊ 3 ರೌಂಡ್ಸ್. ಸೋಣ ಸರ್ ಸ್ವಲ್ಪ ಮೇಲಕ್ಕೆ ನಿಮ್ ಶೋಲ್ಡರ್ನ ಇದು ನೋಡಿ, ನಾನು ಮಾಡುವಾಗ ನನ್ನ ಶೋಲ್ಡರ್ ಕಾಣ್ತಾ ಇಲ್ಲ ಅಲ್ವಾ, ನಿಮ್ ಶೋಲ್ಡರ್ ನನಗೆ ಕಾಣ್ತಾ ಇದೆ ಅಲ್ವಾ.
ಅದು ಇದು ಹಿಂಗೆ ನೋಡ್ಕೊಳ್ಳಿ, ಶೋಲ್ಡರ್ ಲೆವೆಲ್ ಅಲ್ಲಿ ಇರಬೇಕು. ನಿಮ್ ಆರ್ಮ್ ಹಿಂದೆ ಹೋಗ್ಬೇಕು, ಇದು ಹಿಂದೆ ಇರಬೇಕು, ಹಿಂಗ್ ಮುಂದೆ ಇರಬಾರ್ದು, ಹಿಂದೆ ಹೋಗ್ಬೇಕು ಅಷ್ಟೇ. ಇದು 3 ರೌಂಡ್ಸ್. 3 ರೌಂಡ್ಸ್ ಮಾಡಿದ್ರೆ 1 ಸೆಟ್. ಸೊ 1 ಸೆಟ್ ಮಾಡಿದ ಮೇಲೆ leave a gap. After that 1 hour again you do this. The more the intensity of the pain, more ಆದ್ರೆ ದಯವಿಟ್ಟು ನೋವು ಮಾಡ್ಕೋಬೇಡಿ ಯಾರುವೆ. ನಿಮ್ಗೆ ಇಷ್ಟೇ ಎತ್ತಕ್ಕಾಗ ಇಷ್ಟೇನೇ ಇರಿ. ಆಮೇಲೆ ಡೇ ಬೈ ಡೇ ಎತ್ಕೊಂಡ್ ಬಂದು ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಇದನ್ನ ಮಾಡ್ತಾ ಇದ್ರಿ ಅಂದ್ರೆ ನಿಮ್ ಸರ್ವೈಕಲ್ ಪ್ರಾಬ್ಲಮ್ ಬರಲ್ಲ, ಆಮೇಲೆ ನಿಮಗೆ ಶೋಲ್ಡರ್ ಪೇನ್ಸ್ ಬರಲ್ಲ. ಶೋಲ್ಡರ್ಸ್ ಅಲ್ಲಿ ಏನೇ ಪೇನ್ ಇದ್ರು ಅದು ಹೊರಟೋಗುತ್ತೆ. ಆಮೇಲೆ ಇನ್ನ ಒಂದು, ನಮ್ಗೆ ಎಷ್ಟೋ ವಿಷಯಗಳು ನಮ್ಗೆ ಇಷ್ಟ ಆಗಿ ಮಾಡ್ತೀವಿ, ಇಷ್ಟ ಇಲ್ಲದೆ ಕೇಳಿಸ್ತಾ ಇಲ್ಲ ಸರ್. ಒಂದ್ ನಿಮಿಷ ಅವ್ರದ್ದು ಟವರ್ ಹೋಗಿದೆ ಅನ್ಸುತ್ತೆ. ಅವ್ರು ಇನ್ನೇನು ಹೋಗ್ತಾ ಪ್ರಾಕ್ಟೀಸ್ ಆಗ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ನಮ್ಗೆ ಇಷ್ಟ ಇಲ್ಲದೆ ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ನಾವು ಏನ್ ಮಾಡ್ತೀವಿ, ನಮ್ಗೆ ಎಷ್ಟೋ ಕೆಲಸಗಳು ಇಷ್ಟ ಇದ್ದು ಮಾಡ್ತಾ ಇದೀವಿ, ಇಷ್ಟ ಇಲ್ಲದೆ ಮಾಡ್ತಾ ಇದೀವಿ. ಆದ್ರೆ ನೀವು ಇದನ್ನ ಮಾಡ್ತಾ 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 ಅಕ್ಸೆಪ್ಟೆನ್ಸ್ ಬರುತ್ತೆ ಸರ್, ಅಕ್ಸೆಪ್ಟೆನ್ಸ್ ಬರುತ್ತೆ ನಿಮ್ಮ. ಇದು ಮಾಡ್ತಾ ಮಾಡ್ತಾ ದಯವಿಟ್ಟು ಇದನ್ನ ಎಲ್ರು ಯಾರ್ಯಾರಿಗೆ ಬೇಕೋ ದಯವಿಟ್ಟು ಈ ಮುದ್ರೆನ ಮಾಡಿ, ಇದಕ್ಕೆ ಹೆಸರು ಗಣೇಶ ಮುದ್ರೆ. ಅದನ್ನ ಮಾಡಿಬಿಟ್ಟು ಇದನ್ನ ಹೆಂಗಿದೆ ಅಂತ ಹೇಳಿ. ಇದೇನಾದ್ರೂ ಬೇಕಾ? ಮ್ಯಾಮ್ ವಿಡಿಯೋ ಒಂದು ಕಲ್ಸಿ ಮಾಡ್ಬಿಟ್ಟು ವಿಡಿಯೋ ಮಾಡಿ ಕಲ್ಸಿ. ಇವೇನು ಗಣೇಶ ಮುದ್ರೆ ವಿಡಿಯೋ ಬೇಕಾ? Ma'am, yes ma'am. Madam, you can send it to me. I am uploaded in YouTube. Yeah, sure, sir. I'll do it. Okay. Thank you so much, ma'am. Thank you so much. For you, that's so that you can put it in the group. Okay. ಆದಷ್ಟು ಕನ್ನಡ ಟ್ರೈ ಮಾಡಿ ಕನ್ನಡ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಏನಾದ್ರು ತಪ್ಪಿದ್ರೆ. ಪರವಾಗಿಲ್ಲ. Thank you so much. ತೊಂದರೆ ಇಲ್ಲ. ನಮ್ಮ ವಿಶ್ವಶಕ್ತಿ ಕುಟುಂಬದಲ್ಲಿ ಎಲ್ಲ ಅಕ್ಸೆಪ್ಟೆನ್ಸ್ ಇದೆ. Thank you, sir. Thank you so much. Okay. Thank you, ಮೇಡಮ್. ಭಾಳ ತಿಳಿಸ್ಕೊಟ್ಟಿದ್ದೀರಿ. ಇದೇ ಥರ ನೀವು ನೋಡಿ, ನಮಗೆ ಏನಂದರೆ ಎಲ್ಲೆಲ್ಲಿ ಜ್ಞಾನ ಸಿಗುತ್ತೆ, ನಮ್ದು ಒಂದು ಥರ ಜ್ಞಾನ ಆದರೆ ಅವ್ರದ್ದು ಒಂಥರ ಜ್ಞಾನ, ಅವೆರಡು ಮಿಕ್ಸ್ ಆದರೆ ಬೇಗ ರಿಸಲ್ಟ್. ಹಾಗಾಗಿ ಸರ್, ಎಸ್ ಸರ್, ಇದೆಲ್ಲ ನನ್ನ ಮಕ್ಕಳು ನನಗೆ ಹೇಳಿರೋದು ಸರ್. ತುಂಬಾ ಸಮಯ ಕಡಿಮೆ ಇದೆ, ನಮಗೆ ಬಾಳೋ ಸಮಯ ತುಂಬಾ ಕಡಿಮೆ ಇದೆ. ಅದರಿಂದ ಆದಷ್ಟು ಇನ್ನೊಬ್ಬರಿಗೆ ಹೆಲ್ಪ್ಫುಲ್ ಆಗಿದ್ದು ಹೋಗೋಣ ಅಂತ. ನಾನು ಅದಕ್ಕೆ ಮೇಡಮ್, ನಾವು ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ ಭೂಮಿ ಮೇಲೆ, ಅದಕ್ಕೋಸ್ಕರ ನಾವು ಬುಕ್ ಬರ್ದಿರೋದು ಅದು ಎನಿ ಟೈಮ್ ಇರುತ್ತೆ. ಆ ಒಂದು ವಿಚಾರಕ್ಕೆ ನಾನ್ ಬೇಕಾದ್ರೆ ನೀವು ಎಲ್ಲಿರ್ತೀರ ಅಲ್ಲಿ ಬರ್ತೀನಿ. ನನ್ ಮಗಳು ಏನಂದ್ರೆ ಇದಕ್ಕೋಸ್ಕರನೇ ಪ್ರತಿಯೊಬ್ರು ಹುಟ್ಟಿದೀವಿ, ಹುಟ್ಟಿ ಮಕ್ಕಳು ಮಾಡಿ ನೆಕ್ಸ್ಟ್ ಏನೇನಿದೆಯೋ ಆ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಸಾವನ್ನಪ್ತೀವಿ ಅಂತ. ನನ್ ಮಗಳು ಏನ್ ಮಾಡಿದ್ದಾಳೆ ಅಂದ್ರೆ, ನನ್ ದೇಶಕ್ಕೋಸ್ಕರ ಹೋಗ್ತೀನಿ ಅಂತ ಹೋಗಿ ಒಂದು ಉನ್ನತ ಪದವಿಯಲ್ಲಿ ಅವಳು ಇದ್ದಾಳೆ. ದ ಬೆಸ್ಟ್ ಆಫ್ ಬೆಸ್ಟ್ ಡಾಟರ್ ಐ ಹ್ಯಾವ್. ಸರ್, ಮೇಡಮ್, ನಮ್ಮ ಒಂದ್ ನಿಮಿಷ ಸರ್, ನೋಡಿದೆ ತುಂಬಾ ಖುಷಿ. ಒಂದ್ ನಿಮಿಷ ಅವ್ರೇನೋ ಮಾತಾಡ್ತಾ ಇದ್ದಾರೆ. ವಾಣಿ ಮೇಡಮ್, ನಿಮ್ಮ ವಾಯ್ಸ್ ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಸರಿಯಾಗಿ ಬರ್ತಾ ಇಲ್ಲ. ಹೌದು, ನನ್ ವಾಯ್ಸ್, ನನ್ಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ನನಗೆ ಏನಂದ್ರೆ ನಾವ್ ಕೇಳೋದೆಲ್ಲ ಒಂದೇ ಒಂದು, ಆ ಮಗು ಸೇಫ್ ಆಗಿರ್ಲಿ. ನನ್ನ ಮಗು ಮಾತ್ರ ಅಲ್ಲ, ನನ್ನ ಮಗಳ ತರ ಇರೋ ಅಷ್ಟು ಯೂದರು ಸೇಫ್ ಆಗಿರ್ಲಿ ಅಂತ ನಾವು ಹಾರೈಸೋಣ. ನಾವೆಲ್ಲ ನೆಮ್ಮದಿಯಾಗಿ ಡ್ರಗ್ ಹೊತ್ಕೊಂಡು ರಾತ್ರಿ ಹೊತ್ತು ಮಲಗ್ತಾ ಇದೀವಿ ಅಂದ್ರೆ ಅಂತ ಮಕ್ಕಳು ಬಾರ್ಡರ್ನ ಕಾಯ್ತಾ ಇರೋದ್ರಿಂದ ಮಾತ್ರ. ಆದ್ರಿಂದ ನಮ್ ಬ್ರದರ್ಸ್ ಎಲ್ಲ CRPF, BSF, ಮಿಲಿಟರಿ ಎಲ್ಲಾನು ಚೆನ್ನಾಗಿರ್ಲಿ ಅಂತ ಹಾರೈಸೋಣ. ಎಲ್ಲರೂ ಒಟ್ಟು ಅವ್ರು ನಮಗೆ ದೇಶ ಕಾಯ್ತಾ ಇದಾರೆ ಅಂದ್ರೆ ಅವ್ರು ನಾವು ಸೆಲ್ಯೂಟ್ ಮಾಡೋಣ ಇಲ್ಲಿಂದಾನೆ.
ದೇವರ ವಿಶ್ವಶಕ್ತಿ ಎಲ್ಲರೂ ಚೆನ್ನಾಗಿಟ್ಟಿರ್ಲಿ. ಓಕೆ, ನೀವು ಈ ತರ ಒಂದು ಬ್ರಾಡ್ ಮೈಂಡ್ ಇದ್ದಾಗ ಯಾರಿಗೂ ಏನು ಆಗೋದಿಲ್ಲ, ಯಾಕಂದ್ರೆ ನಾವು ಚೆನ್ನಾಗಿ ಮಾಡಿದ್ರೆ ನಮಗೂ ಒಂದು ಚೆನ್ನಾಗಿ ಆಗುತ್ತೆ ಒಂದು ಮನೋಭಾವನೆ ಇದೆ. ಹಾಗಾಗಿ ಐ ವಿಲ್ ಕಾಂಟ್ಯಾಕ್ಟ್ ವಿತ್ ಯು ಮೇಡಮ್. ನನಗೆ ಅದು ಬುಕ್ಸ್ ಅನ್ನ ಹೊರಗಡೆ ತರೋಣ ಅನ್ನೋದು ಒಂದೇ ಉದ್ದೇಶ. ಎಲ್ಲಾರ್ದು ಆಗ್ಲಿ, ಏನೇ ಒಂದು ಥೆರಪಿಸ್ ಅದು ನೆಕ್ಸ್ಟ್ ಜನರೇಷನ್ಗೆ ಬೇಕಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಥೈರಾಯ್ಡ್ ಮಾಡೋಣ ಸರ್, ಓಕೆ ಥೈರಾಯ್ಡ್ ಮೇಡಮ್, ಮಾಡೋಣ. ನೆಕ್ಸ್ಟ್ ಇದರಲ್ಲಿ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸ್ ಟೈಮ್ ಆಗ್ತಾ ಇದೆ. ಒಂದ್ ರಿಕ್ವೆಸ್ಟ್, ಎಸ್, ಅವ್ರ ಥೈರಾಯ್ಡ್ ಮಾಡಿದಾಗ ನಾನು ವಿಶುದ್ಧ ಚಕ್ರದ ಮೇಲೆ ಬೇಕಂದ್ರೆ ಮೆಡಿಟೇಷನ್ ಮಾಡಿ. ಓಕೆ, ನೀವು ಲಕ್ಷ್ಮಿ ಮೇಡಮ್ ಅವ್ರದ್ದು ಇವ್ರದ್ದು ಮೇಡಮ್ ಅವ್ರದ್ದು ವಾಣಿ ಮೇಡಮ್ ಅವ್ರದ್ದು ಇಬ್ಬರದ್ದು ಅಪಾಯಿಂಟ್ಮೆಂಟ್ thank ಯಾವಾಗ you ಫ್ರೀ so ಇರ್ತಾರೆ much. ಅಂದ್ಬಿಟ್ಟು ಹೌದು. ಅವಾಗ ಒಂದು ಫಿಕ್ಸ್ ಮಾಡೋಣ. ಓಕೆ, 15 minutes ಏನಪ್ಪ ಮೇಡಮ್? ಹ್ಯಾಂಡ್ ಇನ್ ಹ್ಯಾಂಡ್. ಅದು ನಿಮ್ಮ ಇದ್ರ ಮೇಲೆ ಸರ್, 5 to 15 ಕೊಟ್ರೆ ಸಾಕು ಸರ್. ಅಲ್ಲ, 15 minutes ಕೊಡ್ತೀನಿ. 15 minutes ಬೇಕಂದ್ರೆ ಅರ್ಧ ಗಂಟೆ ಬೇಕಾದ್ರೆ ಅರ್ಧ ಗಂಟೆ ಕೊಡ್ತೀನಿ. 1 hour ಬೇಕಾದ್ರೆ ಫುಲ್ ಇಲ್ಲ, ಟೈಮ್. ಅವರು ಥೈರಾಯ್ಡ್ ಮಾಡೋದ್ರಿಂದ ನಾನು ವಿಶುದ್ಧ ಚಕ್ರ ಮೇಲೆ ಮಾಡ್ತೇನೆ. ಅವ್ರು ನೆಕ್ಸ್ಟ್ ಇನ್ಯಾವ್ದಾದ್ರು ಮಾಡೋವಾಗ ನಾನು ಮಣಿಪುರನ ಅಥವಾ ನಮ್ಮ ಮೂಲಾಧಾರ ಆ ತರ ಹೋಗ್ತೀನಿ. ನಿಮಗೆ ಟೈಮ್ ಎಷ್ಟು ಅಂತ ಯಾವ್ದು ಹೇಳಿ. ಇಲ್ಲ ಅಂದ್ರೆ ಅವಾಗ ನಾನು ಅದನ್ನ 10 minutes ಇರ್ಲಿ ಸಾಕು ಸರ್. ಓಕೆ, ನೋ ಪ್ರಾಬ್ಲಮ್. ಸರಿ, ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲ ಚೆನ್ನಾಗಿ ಇವತ್ತು ರಿವಿಷನ್ ಕ್ಲಾಸ್ ಚೆನ್ನಾಗಾಗಿದೆ. ನನ್ನ ಅನಿಸಿಕೆ ಪ್ರಕಾರ ಎಲ್ಲರೂ ಖುಷಿಯಾಗಿದ್ದೀರಿ. ಎಲ್ಲ 50 ಇದ್ರು 40 ಬಂದಿದ್ದಾರೆ. ಓಕೆ, ತೊಂದರೆ ಇಲ್ಲ. ಎಲ್ಲರೂ ಮಲ್ಕೊನೋ ಸಮಯ ಆಗಿದ್ರಿಂದ ಎಲ್ಲರಿಗೂ ಬಟ್ ಡಿಸ್ಟರ್ಬ್ ಮಾಡೋಕ್ಕೂ ಆಗೋದಿಲ್ಲ. ಇರಲಿ, ಮುಂದಿನ ದಿನಗಳಲ್ಲಿ ನಾವು ಇದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಆ ವಿಶ್ವಶಕ್ತಿಯಿಂದ ಪಡ್ಕೊಳ್ಳೋಣ. ಎಲ್ಲರೂ ಒಳ್ಳೆಯದನ್ನೇ ಬಯಸೋಣ. ನಾಗರಾಜ್ ಸರ್ಗೂ ಯಾಕೋ ನಿದ್ದೆ ಬರ್ತಾ ಇದೆ ಅನ್ಸುತ್ತೆ ಅವರು. ಓಕೆ, ಎಲ್ಲರಿಗೂ ಶುಭರಾತ್ರಿ.